ರಾಘವ್ ಚಡ್ಡಾ ಗೊತ್ತಲ್ಲ, ಎಎಪಿಯ ಸುಂದರಾಂಗ ಸಂಸದ, ಒಂದು ಕಾಲದಲ್ಲಿ ಬಿಜೆಪಿಯನ್ನು ಗೂಂಡಾಗಳ ಪಕ್ಷ ಎಂದು ಹೇಳಿದ ವ್ಯಕ್ತಿ. और मेरा ये मानना है कि बीजेपी एक गुंडों की पार्टी है, अनपढ़ गुंडों की पार्टी है. वो सिर्फ गुंडागर्दी करते हैं और पेट्रनेज देते हैं गुंडों को. ಬಿಜೆಪಿ ಅಂದ್ರೆ ವಾಷಿಂಗ್ ಮೆಷಿನ್ ಪಕ್ಷ. ಒಂದ್ ಕಡೆಯಿಂದ ಭ್ರಷ್ಟರನ್ನು ವಾಷಿಂಗ್ ಮೆಷಿನ್ಗೆ ಹಾಕಲಾಗುತ್ತೆ, ಇನ್ನೊಂದು ಕಡೆಯಿಂದ ಅವರು ಶುದ್ಧರಾಗಿ ಹೊರಬರ್ತಾರೆ ಎಂದು ಒಂದೊಮ್ಮೆ ಹೇಳಿದ್ದ ಸಂಸದ. भारतीय जनता पार्टी एक ऐसी वॉशिंग मशीन है जो बिना डिटर्जेंट पाउडर के ही दमदार सफाई देती है. एक तरफ से कथाकथित भ्रष्टाचारी डालो और दूसरी तरफ से क्लीन चिट निकलती है. ये बीजेपी आज एक वॉशिंग मशीन बन गई है. ಇಂಥ ರಾಘವ್ ಚಡ್ಡಾ ಮೊನ್ನೆ ಎಎಪಿ ಪಕ್ಷವನ್ನ ಬಿಟ್ಟು ಇತರ 6 ಮಂದಿಯೊಂದಿಗೆ ಬಿಜೆಪಿ ಸೇರ್ಕೊಂಡಿದ್ದಾರೆ. ಇದಕ್ಕಾಗಿ ಎಲ್ಲೆಡೆಯಿಂದ ಟೀಕೆಗಳು ವ್ಯಕ್ತವಾದವು. ಬಿಜೆಪಿಯನ್ನು ಗೂಂಡಾಗಳ ಪಕ್ಷ ಎಂದು ಹೇಳಿದವರು, ಅದು ಭ್ರಷ್ಟಾಚಾರಿಗಳನ್ನು ಶುದ್ಧಗೊಳಿಸುವ ಪಕ್ಷ ಎಂದು ತಮಾಷೆ ಮಾಡಿದವರು ಈಗ ಅದೇ ಬಿಜೆಪಿ ಸೇರೋದಾ ಎಂದು ಅನೇಕರು ಪ್ರಶ್ನಿಸಿದರು. ಆಗ ಅವರ ಸಮರ್ಥನೆ ಹೀಗಿತ್ತು: ನಾನು ತಪ್ಪಾಗಿರಬಹುದು, ಆದರೆ ನನ್ನ ಜೊತೆಗೆ ಬಂದ 6 ಮಂದಿಯೂ ತಪ್ಪ, ಅವರೆಲ್ಲರೂ ಸರಿ ಇಲ್ವಾ ಎಂದು ಅವರು ಪ್ರಶ್ನಿಸಿದರು. इसीलिए मैंने अकेले ने नहीं, मेरे साथ 1 नहीं, 2 नहीं, 3 नहीं, 4 नहीं, 5 नहीं, 6 और सांसदों ने, यानी कि कुल 7 एमपीज ने यह फैसला लिया कि हम अपनी इस पॉलिटिकल पार्टी से रिश्ता तोड़ते हैं. एक आदमी गलत हो सकता है, 2 आदमी गलत हो सकते हैं, लेकिन 7 लोग गलत नहीं हो सकते. ಇದಕ್ಕೆ ನಟ ಪ್ರಕಾಶ್ ರಾಜ್ ಒಂದು ಖಡಕ್ ಉತ್ತರ ನೀಡಿದ್ರು: ನಾನು ತಪ್ಪಾಗಿರಬಹುದು, ಆದರೆ ನಿಮ್ಮನ್ನು ಅನ್ಫಾಲೋ ಮಾಡಿದ 10 ಲಕ್ಷ ಮಂದಿಯೂ ತಪ್ಪಾಗಿದ್ದಾರಾ ಎಂದು ಅವರು ಮರುಪ್ರಶ್ನೆ ಹಾಕಿದ್ರು. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಇದೀಗ ಖ್ಯಾತ ಯೂಟ್ಯೂಬರ್ ಧ್ರುವ್ ರಾತಿ ಅವರ ಎಂಟ್ರಿ ಆಗಿದೆ. ಅವರು ಪಕ್ಕಾ ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡ್ತಾರೆ. ರಾಘವ್ ಚಡ್ಡಾ ಬಿಜೆಪಿ ಸೇರ್ಕೊಂಡ ಬಳಿಕ ಇನ್ಸ್ಟಾಗ್ರಾಂನಲ್ಲಿ 24 ಲಕ್ಷ ಮಂದಿ ಅನ್ಫಾಲೋ ಮಾಡಿದ್ದಾರೆ. ಈ ನಡುವೆ ರಾಘವ್ ಚಡ್ಡಾ ಅವರು ಒಂದು ವಿಡಿಯೋ ಮಾಡಿದ್ರು. ಬಿಜೆಪಿ ಸೇರ್ಕೊಂಡದ್ದಕ್ಕಾಗಿ ನನಗೆ ಅಭಿನಂದನೆಗಳು ಭಾರಿ ಪ್ರಮಾಣದಲ್ಲಿ ಬರ್ತಾ ಇದೆ ಎಂದು ಚಡ್ಡಾ ವಿಡಿಯೋ ಮಾಡಿ ಹೇಳಿದ್ರು. 3 दिनों से आप सबके बहुत मैसेजेस आ रहे हैं. आप में से ज्यादातर लोग मुझे बेस्ट विशेस दे रहे हैं, कंग्रेचुलेट कर रहे हैं, और कुछ लोग मेरे इस फैसले के पीछे क्या रीजंस हैं वो जानना चाहते हैं. ಆದರೆ ಈ ಬಗ್ಗೆ ಧ್ರುವ್ ರಾಟಿ ದಾಖಲೆ ಸಮೇತ ವಿಡಿಯೋ ಬಿಡುಗಡೆಗೊಳಿಸಿದ್ದಾರೆ. ಚಡ್ಡಾ ಅವರು ಹಣ ಕೊಟ್ಟು ತನಗೆ ಈಗ ಫಾಲೋವರ್ಸ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎಂದವರು ಹೇಳಿದ್ದಾರೆ. ಇವರನ್ನು ಫಾಲೋ ಮಾಡ್ತಾ ಇರುವ ಅಕೌಂಟ್ಗಳ ಪ್ರೊಫೈಲ್ಗಳಿಗೆ ಹೋಗಿ ನೀವೊಮ್ಮೆ ಕ್ಲಿಕ್ ಮಾಡಿ ನೋಡಿ. ಅಲ್ಲಿ ಇವರನ್ನು ಫಾಲೋ ಮಾಡುವ ಹೊಸ ಫಾಲೋವರ್ಸ್ಗಳ ಪ್ರೊಫೈಲ್ನಲ್ಲಿ ಅವರ ಗುರುತಿನ ಚಿತ್ರವೇ ಇಲ್ಲ. ಮಾತ್ರ ಅಲ್ಲ, ಈ ಅಕೌಂಟ್ಗಳೆಲ್ಲ ಏಪ್ರಿಲ್ ತಿಂಗಳಿನಲ್ಲಿಯೇ ಓಪನ್ ಆಗಿದೆ. ಈ ಅಕೌಂಟ್ಗಳಿಗೆ ಯಾವ ಫಾಲೋವರ್ಸ್ಗಳೂ ಇಲ್ಲ. ಕೆಲವು ಅಕೌಂಟ್ಗಳು 4 ರಿಂದ 5 ಮಂದಿಯನ್ನಷ್ಟೇ ಫಾಲೋ ಮಾಡ್ತಾ ಇವೆ. ಇವೆಲ್ಲ ಹಣ ಕೊಟ್ಟು ತೆರೆಯಲಾದ ನಕಲಿ ಖಾತೆಗಳು. 2 ಅಥವಾ 3 ದಿನಗಳ ಹಿಂದೆ ಈ ಖಾತೆಗಳನ್ನು ತೆರೆಯಲಾಗಿದೆ ಎಂದು ಧ್ರುವ್ ರಾಟಿ ಹೇಳಿದ್ದಾರೆ. 2.3 मिलियन लोग राघव चड्डा को अनफॉलो कर चुके हैं और ये बंदा सही में पेड फॉलोअर्स खरीद रहा है. रुको इसका प्रूफ दिखाता हूँ आपको. ये देखो, इसके प्रोफाइल पर जाओ और फॉलोअर्स पर क्लिक करो, और यहाँ पर आपको ढेर सारे ऐसे प्रोफाइल्स दिखेंगे जिनकी कोई प्रोफाइल पिक्चर ही नहीं है. स्क्रॉल करते जाओ, इन सारे प्रोफाइल्स की कोई प्रोफाइल पिक्चर नहीं है, और इन पे हॉवर करो. देखो, इन सारे अकाउंट्स के 0 फॉलोअर्स है, 0 फॉलोअर्स, और ये बस 4-5 लोगों को फॉलो कर रहे हैं. ये सब के सब बॉट अकाउंट्स हैं. किसी भी एक पर क्लिक करके देखो, 3 डॉट्स पर जाओ और अबाउट दिस अकाउंट में आपको देखने को मिलेगा डेट ज्वाइंट. ये सारे के सारे अकाउंट इसी महीने, लिटरली 2 दिन पहले बनाए गए हैं, जब से अनफॉलोइंग शुरू हुई थी राघव चड्डा की. यहाँ पे कहीं भी स्क्रॉल करते जाओ, सारे फॉलोअर्स, किसी भी रैंडम पे क्लिक करो और जाओ अबाउट दिस अकाउंट अप्रैल 2026. ತಾನೇ ಹಣ ಕೊಟ್ಟು ಹೊಸ ಅಕೌಂಟ್ಗಳನ್ನು ಇವರು ಪ್ರಾರಂಭಿಸಿದ್ದಾರೆ. ಆ ಬಳಿಕ ನನಗೆ ಅಭಿನಂದನೆಗಳು ಬರ್ತಾ ಇದೆ ಎಂದು ನಾಚಿಕೆ ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಎಂದು ಧ್ರುವ್ ರಾಟಿ ತೀಕ್ಷ್ಣವಾಗಿ ಹೇಳಿದ್ದಾರೆ. बेशर्मी की हद देखो, और फिर राघव वीडियो बनाकर कहते हैं कि आप में से ज्यादातर लोग तो मुझे बेस्ट विशेस दे रहे हैं. पिछले 3 दिनों से आप सबके बहुत मैसेजेस आ रहे हैं. आप में से ज्यादातर लोग मुझे बेस्ट विशेस दे रहे हैं. वो बेस्ट विशेस इसलिए दे रहे हैं कि आपने वर्ल्ड रिकॉर्ड तोड़ दिया है. मोस्ट नंबर ऑफ अनफॉलोज ऑन इंस्टाग्राम इन 24 आवर्स. ಅಷ್ಟೇ ಅಲ್ಲ, ಧ್ರುವ್ ರಾಟಿ ರಾಘವ್ ಚಡ್ಡಾಗೆ 3 ಸಲಹೆಗಳನ್ನು ನೀಡಿದ್ದಾರೆ. 1, ಅಷ್ಟಿಷ್ಟಾದರೂ ಉಳಿದಿರುವ ಮಾನವನ್ನು ಕಾಪಾಡಬೇಕು ಎಂದು ನಿಮಗೆ ಇದ್ರೆ ತಕ್ಷಣ ಎಂಪಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ. 2,
ನೀವು ಹಣ ಕೊಟ್ಟು ತೆರೆಯಲಾದ ನಕಲಿ ಇನ್ಸ್ಟಾಗ್ರಾಮ್ ಖಾತೆಗಳು ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಈ ಖಾತೆಗಳನ್ನು ಕಿತ್ತು ಹಾಕುತ್ತೆ. ಇದರಿಂದಾಗಿ ಮತ್ತೆ ನಿಮ್ಮ ಫಾಲೋವರ್ಸ್ಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಆದ್ದರಿಂದ ನಕಲಿ ಖಾತೆಗಳಿಗಾಗಿ ಹಣ ಖರ್ಚು ಮಾಡಬೇಡಿ. 3. ನೆನಪಿರಲಿ, ಯಾವ ಜೆನ್ಜಿ ಸಮುದಾಯ ನಿಮ್ಮನ್ನು ಎತ್ತಿ ಹಿಡಿದಿತ್ತೋ ಅದೇ ಸಮುದಾಯಕ್ಕೆ ನಿಮ್ಮನ್ನು ಎತ್ತಿ ನೆಲಕ್ಕೆ ಒಗೆಯಲು ಬರುತ್ತೆ. लेकिन सीरियसली बोलूं तो 3 एडवाइजेस देना चाहूंगा मैं यहाँ पे। पहला, अपनी बची कुची रेपुटेशन बचाना चाहते हो तो अपनी सीट से इस्तीफा दे दो, अपनी कुर्सी छोड़ दो। दूसरा, ये इंस्टाग्राम बॉट फॉलोअर्स की दिक्कत पता है क्या है? इंस्टाग्राम टाइम टू टाइम ये बॉट्स हटाते रहता है, तो आपके फॉलोअर्स नीचे जाने शुरू हो जाएंगे कुछ टाइम बाद अपने आप। तो इस खर्चे को अकाउंट में ले लेना। और तीसरा, याद रखना, जिस जेनजी ने ऊपर उठाया है वही जेनजी नीचे भी गिरा सकती है। ಅಂದಹಾಗೆ ಕಾಂಗ್ರೆಸ್ ಸಹಿತ ವಿರೋಧ ಪಕ್ಷಗಳಿಂದ ಬಿಜೆಪಿ ಸೇರಿಕೊಂಡ ರಾಜಕಾರಣಿಗಳು ಅನೇಕರಿದ್ದಾರೆ. ಆದರೆ ರಾಘವ್ ಚಡ್ಡಾ ಪಕ್ಷಾಂತರಕ್ಕೆ ವ್ಯಕ್ತವಾಗಿರುವ ವಿರೋಧ ಅಭೂತಪೂರ್ವವಾದುದು. ಅದಕ್ಕೆ ಕಾರಣ ಅವರು ತನ್ನನ್ನು ಇಮಾನ್ದಾರಿ ವ್ಯಕ್ತಿ ಎಂದು ಪದೇ ಪದೇ ಹೇಳ್ತಾ ತಿರುಗ್ತಾ ಇದ್ದದ್ದು. ಬಿಜೆಪಿಯನ್ನು ನಖಶಿಖಾಂತ ಈ ಹಿಂದೆ ವಿರೋಧಿಸಿದ್ದು. ಒಂದು ವೇಳೆ ಎಎಪಿಯ ಬಗ್ಗೆ ಅಸಮಾಧಾನ ಇದ್ರೆ ಅದಕ್ಕೆ ಬಿಜೆಪಿ ಸೇರುವುದು ಪರಿಹಾರವೇ ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲೂ ಇತರ ಕಡೆಯೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ರಾಘವ್ ಚಡ್ಡಾ ಎದುರಿಸತೊಡಗಿದ್ದಾರೆ. ಭ್ರಷ್ಟರನ್ನೆಲ್ಲ ಸೇರಿಸಿಕೊಂಡ ಭ್ರಷ್ಟರ ಪಕ್ಷಕ್ಕೆ ಇಮಾನ್ದಾರಿ ವ್ಯಕ್ತಿ ಸೇರಿಕೊಂಡದ್ದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಕೊಡಲು ಅವರಿಗೂ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರು ಸರಿಯಿಲ್ಲ ಎಂದಾದರೆ ಹೋಗಿ ದಾವೂದ್ ಗ್ಯಾಂಗಿಗೆ ಸೇರಿಕೊಳ್ಳೋದಾ ಎಂದು ಪ್ರಕಾಶ್ ರಾಜ್ ಪ್ರಶ್ನಿಸಿದ್ದಾರೆ. ಇದೀಗ ರಾಘವ್ ಚಡ್ಡಾ ಅವರು ಯುವ ಸಮುದಾಯದ ಭರವಸೆಯನ್ನು ಕಳಕೊಂಡ ನಾಯಕರಾಗಿ ಗುರುತಿಗೀಡಾಗಿದ್ದಾರೆ. ಅವರ ಪ್ರಖರ ಇಂಗ್ಲಿಷು, ಲಂಡನ್ ಡಿಗ್ರಿ ಮತ್ತು ಇಮಾನ್ದಾರಿ ಮಾತುಗಳಿಗೆ ಮನಸೋತು ಜೆನ್ಜಿ ಸಮುದಾಯ ಅವರ ಫಾಲೋವರ್ಸ್ ಆಗಿತ್ತು. ಈಗ ಅವರೆಲ್ಲ ತಿರಸ್ಕರಿಸ್ತಾ ಇದ್ದಾರೆ, ಅನ್ಫಾಲೋ ಮಾಡ್ತಾ ಇದ್ದಾರೆ. ಉತ್ತರ ಕೊಡಲಾಗದೆ ರಾಘವ್ ಚಡ್ಡಾ ಚಡಪಡಿಸ್ತಾ ಇದ್ದಾರೆ. ಈ ನಡುವೆ ಗಾಯಕ್ಕೆ ಉಪ್ಪು ಸವರುವಂತೆ ಧ್ರುವ್ ರಾಠಿ ವಿಡಿಯೋ ಮಾಡಿ ಹಂಚಿಕೊಂಡಿದ್ದು ರಾಘವ್ ಚಡ್ಡಾ ಮೈ ಪರಚಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.